ಭಯ ಮತ್ತು ನಾಚಿಕೆ ಈ ಎರಡೂ ಇಲ್ಲದೇ ಜೀವನದಲ್ಲಿ ಧೈರ್ಯವಾಗಿ ನಾವು ಮಾತಾಡೋದು ಹೇಗೆ, ಧೈರ್ಯವಾಗಿ ನಾವು ಬದುಕೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇ ಪಾಯಿಂಟ್ ಬಂದು ಭಯ ಪಡಬೇಡಿ. ನೀವು ಯಾವುದೇ ವಿಷಯ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಅವ್ರನ್ನ ನೋಡಿದ ತಕ್ಷಣ ನೀವು ಭಯ ಪಡೋದನ್ನು ಬಿಡಬೇಕು. ಯಾವ ರೀತಿ ಬಿಡೋದು? ಆ ಭಯ ನಿಮ್ಗೆ ಯಾಕೆ ಬರುತ್ತೆ? ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ. ನೀವು ಭಯ ಪಡೋದಕ್ಕಾಗಲಿ, ನಾಚಿಕೆ ಪಡೋದಕ್ಕಾಗಲಿ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣನ ನಿಮ್ಮನ್ನು ನೀವು ಕ್ವಶ್ಚನ್ ಮಾಡ್ಕೊಳ್ಳಿ. ನಾನು ಯಾಕೆ ಭಯ ಪಡ್ತಾ ಇದ್ದೀನಿ, ನನಗೆ ಯಾಕೆ ನಾಚಿಕೆ ಆಗ್ತಾ ಇದೆ ಅನ್ನೋದನ್ನು ನಿಮ್ಮನ್ನು ನೀವೇ ಕ್ವಶ್ಚನ್ ಮಾಡ್ಕೊಳ್ಳಿ. ಈಗ ಟೀಚರ್ಸು ನಮ್ಮನ್ನು ಏನೋ ಒಂದು ಕ್ವಶ್ಚನ್ ಕೇಳ್ತಾರೆ, ಆವಾಗ ನಮಗೆ ಭಯ ಇರುತ್ತೆ. ಯಾಕೆ ಭಯ ಇರುತ್ತೆ? ನಮ್ಮ ಟೀಚರ್ಸು ಎಲ್ಲಿ ನನ್ನನ್ನು ಕ್ವಶ್ಚನ್ ಕೇಳಿಬಿಡ್ತಾರೋ ಅನ್ನೋ ಒಂದು ಭಯ. ಅದೇ ಅವ್ರು ಏನೇ ಕ್ವಶ್ಚನ್ ಕೇಳಲಿ ಅದಕ್ಕೆ ನನಗೆ ಆನ್ಸರ್ ಗೊತ್ತಿದ್ದರೆ ನಾನು ಯಾವುದೇ ಕಾರಣಕ್ಕೂ ಆ ಟೀಚರ್ಸ್ಗೆ ನಾವು ಭಯ ಪಡೋದಿಲ್ಲ. ರೋಡಲ್ಲಿ ಯಾರೋ ನಮ್ಮನ್ನು ತೀಟ್ಲೆ ಮಾಡ್ತಾರೆ, ಯಾರೋ ನಮ್ಮನ್ನು ರೇಗಿಸ್ತಾರೆ, ಅವ್ರನ್ನ ನಾವು ಎದುರಿಸಬೇಕಾದ ಪರಿಸ್ಥಿತಿ ಬಂದಾಗ ಅವ್ರನ್ನ ನೋಡಿದ ತಕ್ಷಣ ಭಯ ಆಗುತ್ತೆ. ಅವರ ಆ ದೇಹ ಬಾಡಿನ ನೋಡಿ, ಅವರ ಹೈಟನ್ನು ನೋಡಿ ನಮಗೆ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ? ನಮ್ಮಲ್ಲಿ ಆ ಶಕ್ತಿ ಅನ್ನೋದಿರಲ್ಲ. ಶಕ್ತಿ ಅನ್ನೋದು ಇದ್ದಿದ್ರೆ ನಾವು ಅವ್ರು ಭಯ ಪಡ್ತಿದ್ವಾ? ಯಾರೇ ಬರಲಿ ನಾನು ಹೊಡಿತೀನಿ, ನಾನು ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನಮ್ಮಲ್ಲಿ ಇರ್ತಿತ್ತು. ಸೊ ಅದಕ್ಕೆ ನಾವೇನು ಮಾಡಬೇಕು? ಯಾರನ್ನೊಬ್ಬನ ನೋಡಿದ ತಕ್ಷಣ ನಮಗೆ ಭಯ ಅನ್ನೋದು ಹೋಗಬೇಕು ಅಂದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಅನ್ನೋದು ಇರಬೇಕು. ಅದಕ್ಕೆ ನೀವೇನು ಮಾಡಿ, ಈಗ ಜಿಮ್ಗೆ ಜಾಯ್ನ್ ಆಗೋದು ಅಥವಾ ವರ್ಕೌಟ್ ಮಾಡೋದ್ರಿಂದ, ನೀವು ಯಾವುದಾದ್ರೂ ಮಾರ್ಷಲ್ ಆರ್ಟ್ಸ್ನ ಕಲಿಯೋದ್ರಿಂದ, ಇದರಿಂದ ನಿಮಗೆ ಮಾರ್ಷಲ್ ಆರ್ಟ್ಸ್ನ ಕಲಿಯೋದ್ರಿಂದ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ. ಮತ್ತು ಫೈಟಿಂಗ್ ಸ್ಕಿಲ್ಗಳನ್ನ ನೀವು ಕಲ್ತಿರ್ತೀರ. ಆವಾಗ ಏನಾಗುತ್ತೆ, ಯಾರೇ ಬರಲಿ ನಾನು ಎದುರಿಸ್ತೀನಿ ಅನ್ನೋದು ನಿಮ್ಮಲ್ಲಿರುತ್ತೆ. ಅದೇ ನಿಮಗೆ ಏನೂ ಗೊತ್ತಿಲ್ಲ, ನಿಮ್ಗೇನೂ ಬರೋದಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಭಯ ಅನ್ನೋದು ಬಂದೇ ಬರುತ್ತೆ. ಭಯ ಅನ್ನೋದು ಆಗೇ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿ ಭಯ ಅನ್ನೋದು ಇದ್ದೇ ಇರುತ್ತೆ. ಆ ಭಯಕ್ಕೆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು, ಅದರಲ್ಲಿ ನಾವು ಅಪ್ಡೇಟ್ ಆಗಬೇಕು. ಇನ್ನು ನಾಚಿಕೆ ಅನ್ನೋದು ನೋಡೋದಾದರೆ, ನಾವು ಯಾರನ್ನೋ ನೋಡಿ ನಾವು ಅವನು ಆ ಥರ ಇದ್ದಾನೆ, ಇವನು ಈ ಥರ ಇದ್ದಾರೆ, ಅವಳು ಆ ಥರ ಇದ್ದಾಳೆ, ನಮ್ಮನ್ನು ಇಷ್ಟಪಡ್ತಾರಾ, ನಾವು ನೋಡೋಕ್ಕೆ ಈ ಥರ ಇದ್ದೀವಿ ಅನ್ನೋದು ನಮ್ಮಲ್ಲಿ ಇದ್ದೇ ಇರುತ್ತೆ. ಈ ಒಂದು ಸಂಕೋಚ, ಈ ನಾಚಿಕೆ ಅನ್ನೋದನ್ನು ಬಿಡಬೇಕು. ಇನ್ನು ನಾಚಿಕೆ ಅನ್ನೋ ವಿಷಯಕ್ಕೆ ಬಂದರೆ, ಸಾಮಾನ್ಯವಾಗಿ ನಾವೇನು ಅನ್ಕೋತೀವಿ, ನೋಡೋದಕ್ಕೆ ನಾವು ಈ ಥರ ಇದ್ದೀವಿ, ನಮ್ಮನ್ನು ಅವ್ರು ಏನು ಅನ್ಕೋತಾರೋ, ನಮ್ಮನ್ನು ಯಾವ ರೀತಿ ಗೇಲಿ ಮಾಡ್ತಾರೆ, ರೇಗಿಸ್ತಾರೇನೋ ಅನ್ನೋ ಒಂದು ನಮ್ಮಲ್ಲಿ ಆ ಮುಜುಗರ, ಸಂಕೋಚ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಯಾವತ್ತೂ ನಾವು ಕೀಳರಿಮೆಯಿಂದ ನಮ್ಮನ್ನು ನಾವು ನೋಡಬಾರ್ದು. ಅವರು ನಮ್ಮನ್ನು ಯಾವ ರೀತಿ ನೋಡ್ತಾರೆ, ನಮ್ಮ ಹತ್ರ ಯಾವ ರೀತಿ ಮಾತಾಡ್ತಾರೆ ಅನ್ನೋದ್ರ ಮೇಲೆ ನಾವಿರೋಣ. ಅದನ್ನು ಬಿಟ್ಟು ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವೇ ಅವರಷ್ಟು ಗ್ಲಾಮರಸ್ ಆಗಿದ್ದಾರೆ, ಅವ್ರ ಪರ್ಸ್ನಾಲಿಟಿ ಆ ಥರ ಇದೆ, ಅವರಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ನಾವು ಅವ್ರಿಗೆ ಹೋಲಿಕೆ ಮಾಡಿಕೊಂಡು ನಾವ್ಯಾಕೆ ಸಂಕೋಚ ಪಟ್ಕೋಬೇಕು? ಅಕಸ್ಮಾತ್ ಅವ್ರು ಏನಾದರೂ ಆ ರೀತಿ ಮಾತಾಡ್ತಾರೆ, ಆ ರೀತಿ ನಮ್ಮ ಹತ್ರ ನಡ್ಕೋತಾರೆ ಅಂದರೆ ಅವ್ರ ಯೋಗ್ಯತೆನ ತಿಳ್ಕೋಬೇಕು, ಅವ್ರನ್ನ ಎಲ್ಲಿಡಬೇಕು ಅಲ್ಲಿ ಇಟ್ಬಿಡಬೇಕು. ಎರಡನೇ ಪಾಯಿಂಟ್ ಬಂದು, ನಮ್ಮಲ್ಲಿ ಭಯ ಮತ್ತು ನಾಚಿಕೆ ಅನ್ನೋದು ಹೋಗಬೇಕು ಅಂದರೆ ನಾವು ಫಸ್ಟು ತಲೆ ಎತ್ತಿ ಮಾತಾಡೋದನ್ನು ಕಲಿಬೇಕು. ಯಾರೇ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ನಾವು ಅವ್ರ ಹತ್ರ ಮಾತಾಡಬೇಕಾದ್ರೆ ನಾವು ಈ ರೀತಿ ತಲೆ ತಗ್ಗಿಸಿ ಮಾತಾಡೋದು ಅಥವಾ ಈ ಕಡೆ ಆ ಕಡೆ ನೋಡಿ ಮಾತಾಡೋದನ್ನು ಬಿಡಬೇಕು. ನಾವು ಇದೆಯಲ್ಲ ಎದುರುಗಡೆ ಯಾವ ವ್ಯಕ್ತಿ ಇರ್ತಾನೋ ಆ ವ್ಯಕ್ತಿಗೆ ನಾವು ಈ ನಮ್ಮ ಗಡ್ಡನ ನೇರ ಇಟ್ಕೊಂಡು ನಾವು ಅವ್ರ ಹತ್ರ ಮಾತಾಡಬೇಕು. ಮತ್ತು ಐ ಕಾಂಟ್ಯಾಕ್ಟನ್ನು ಮಾಡೋದು. ನೀವು ತಲೆನ ತಗ್ಗಿಸ್ಕೊಂಡು ಮಾತಾಡ್ತೀರೋ ಅಷ್ಟು ನಿಮ್ಮಲ್ಲಿ ಭಯ ಅನ್ನೋದು ಬೆಳೀತಾ ಹೋಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು? ನಿಮ್ಮ ಮನೆಯಲ್ಲೇ ಆಗಿರಲಿ, ಸ್ಕೂಲು, ಕಾಲೇಜು, ನಿಮ್ಮ ಫ್ರೆಂಡ್ಸು, ವರ್ಕ್ ಮಾಡೋ ಜಾಗ, ಎಲ್ಲೇ ಆಗಿರಲಿ, ಯಾರೇ ಆಗಿರಲಿ, ನೀವು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನೀವು ಆದಷ್ಟು ನೀವು ತಲೆನ ಎತ್ತಿ ಮಾತಾಡಿ. ನಿಮ್ಮ ಗಡ್ಡ ನಿಮ್ಮ ಮುಖದ ನೇರಕ್ಕೆ, ಆ ವ್ಯಕ್ತಿಯ ಮುಖದ ನೇರಕ್ಕೆ ಇಟ್ಕೊಂಡು ಮಾತಾಡಿ. ಇದರಿಂದ ನಿಮಗೆ ಆಟೋಮೆಟಿಕ್ಕು ಧೈರ್ಯ ಅನ್ನೋದು ಬರುತ್ತೆ. ಇದ್ರ ಜೊತೆಗೆ ನೀವು ಬಾಡಿನ ಫ್ರೀಯಾಗಿ ಇಟ್ಕೊಳ್ಳಿ. ಬಾಡಿನ ಈ ಥರ ಗಟ್ಟಿಯಾಗಿ ಇಟ್ಕೋಬೇಡಿ. ಆದಷ್ಟು ನೀವು ಎಷ್ಟು ಬಾಡಿನ ಫ್ರೀಯಾಗಿ ಇಟ್ಕೊಳ್ತೀರೋ ಅಷ್ಟು ನಿಮ್ಮಲ್ಲಿ ಧೈರ್ಯ ಅನ್ನೋದು ಬರುತ್ತೆ. ಇದ್ರ ಜೊತೆಗೆ ನಿಮ್ಮ ಮೈಂಡನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ನೆಗೆಟಿವಿಟಿ ಅಥವಾ ಏನೋ ಒಂದು ದುಃಖ ಇದ್ದಾಗ ಆಟೋಮೆಟಿಕ್ಕಾಗಿ ನೀವು ತಲೆ ಎತ್ತಿ ಮಾತಾಡೋದಕ್ಕೆ ಆಗೋದಿಲ್ಲ. ನೀವು ಪ್ರತಿದಿನ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸು ಪೀಸ್ಫುಲ್ಲಾಗಿರುತ್ತೆ. ನೀವು ಎಷ್ಟು ಪೀಸ್ಫುಲ್ಲಾಗಿರ್ತೀರೋ ಅಷ್ಟು ನಿಮ್ಮಲ್ಲಿ ನಿಮ್ಮ ಮೇಲೆ ನಂಬಿಕೆ ಮತ್ತು ಧೈರ್ಯ ಅನ್ನೋದು ಬೆಳೀತಾ ಹೋಗ್ತಾ ಇರುತ್ತೆ. ನೀವು ಯಾವುದೇ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ನೀವು ಆದಷ್ಟು ಇದನ್ನು ಆ ವ್ಯಕ್ತಿಯ ಮುಖದ ನೇರವಾಗಿ ಇಟ್ಕೊಂಡು ಮಾತಾಡೋದ್ರಿಂದ ನಿಮಗೆ ಧೈರ್ಯವಾಗಿ ಮಾತಾಡೋದಕ್ಕೆ ಸುಲಭ ಆಗುತ್ತೆ. ಮೂರನೇ ಪಾಯಿಂಟ್ ಬಂದು ನಿಧಾನವಾಗಿ ಮಾತಾಡೋದು. ನೀವು ಯಾವುದೇ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ನೀವು ಸಾಧ್ಯವಾದಷ್ಟು ನಿಧಾನಕ್ಕೆ ಮಾತಾಡಿ, ತೂಕವಾಗಿ ಮಾತಾಡಿ, ಗಂಭೀರವಾಗಿ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ. ನೀವು ಸ್ಪಷ್ಟವಾಗಿ, ನಿಧಾನವಾಗಿ, ಗಂಭೀರವಾಗಿ ಮಾತಾಡ್ತೀರೋ ಅಷ್ಟು ನಿಮ್ಮಲ್ಲಿ ಧೈರ್ಯ, ನಾಚಿಕೆ ಅನ್ನೋದು ಹೋಗುತ್ತೆ. ನೀವು ಭಯ ಪಡದೆ ಬದುಕೋದು ಹೇಗೆ, ಜನಗಳ ಜೊತೆ ಮಾತಾಡೋದು ಹೇಗೆ ಅಂತ ಈ 3 ಪಾಯಿಂಟ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಈ 3 ಪಾಯಿಂಟನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮಲ್ಲಿ ಭಯ ಅನ್ನೋದು ಕಡಿಮೆ ಆಗಿ ನೀವು ಧೈರ್ಯವಾಗಿ ನೀವು ಮಾತಾಡ್ಬೋದು.
ಈ 3 ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಿ. ಮೊದಲನೇ ಪಾಯಿಂಟು, ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ನಿಧಾನವಾಗಿ ಮಾತಾಡಿ, ಗಂಭೀರವಾಗಿ, ಸ್ಪಷ್ಟವಾಗಿ. ಎರಡನೇದು, ತಲೆ ಎತ್ತಿ ನೀವು ಮಾತಾಡೋದು. ಮೂರನೇ ಪಾಯಿಂಟ್ ಬಂದು, ನೀವು ಭಯನ ಪಡಬಾರ್ದು. ಆ ಭಯಕ್ಕೆ ಕಾರಣ ಯಾವುದು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಪ್ರತಿಯೊಂದಕ್ಕೂ ಕಾರಣ ಅನ್ನೋದು ಇದ್ದೇ ಇರುತ್ತೆ. ಆ ಕಾರಣನ ನೀವು ತಿಳ್ಕೊಂಡು ಅದಕ್ಕೆ ನೀವು ಸೊಲ್ಯೂಷನ್ನ ಕಂಡುಕೊಳ್ಳೋದ್ರಿಂದ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಭಯ ಅನ್ನೋದು ಹೋಗುತ್ತೆ, ಧೈರ್ಯ ಅನ್ನೋದು ತಾನಾಗೇ ಬರುತ್ತೆ. ಈ 3 ಪಾಯಿಂಟ್ಸನ್ನು ಫಾಲೋ ಮಾಡಿ ಧೈರ್ಯವಾಗಿ ಬದುಕಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.